ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ವೀಡಿಯೋದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ನೈಟ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಸೊ ಎದ್ದೊಳೋದು ಕೂಡ ಲೇಟ್ ಆಯಿತು. ಆಲ್ಮೋಸ್ಟ್ ಒಂದು 6:45 ಹಂಗೆ ಎದ್ದಿದ್ದೆ. ಫಸ್ಟು ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟೆ. ಸಿಂಪಲ್ಲಾಗೇ ಹಾಕ್ತೆ, ಕಲರ್ ಏನು ಮಾಡಿಲ್ಲ. ಏಕೆಂದರೆ ಕಲರ್ ಏನಾದರೂ ಹಾಕಿದ್ರೆ ಅದು ಹಂಗೆ ಹಿಡ್ಕೊಂಬಿಡುತ್ತೆ, ಎಷ್ಟು ದಿನ ಆದರೂ ಹೋಗಲ್ಲ ಅಂತೇಳಿ ಕಲರ್ ಏನು ಹಾಕಿಲ್ಲ. ಅದಾದಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸ ಬೇಗನೆ ಆಯಿತು. ಸೊ ಬನ್ನಿ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಬಾಗಿಲು ತೊಳೆದು ಅದಾದಮೇಲೆ ನಾನು ನೆಕ್ಸ್ಟ್ ಕೆಲಸ ಮಾಡಿದ್ದೆ, ನನ್ನ ಮಗನಿಗೆ ದೋಸೆ ಹಾಕ್ಕೊಡ್ತಾ ಇರೋದು. ಯಾಕಂದರೆ ಮಕ್ಕಳಿಗೆ ಹೊಟ್ಟೆ ಹಶ್ವುತ್ತಾ ಇರುತ್ತೆ. ನಾನು ಕೆಲಸ ಮುಗಿಸ್ಕೊಂಡು ನಾನು ಟಿಫನ್ ಮಾಡೋದು ಲೇಟ್ ಆಗುತ್ತೆ. ಆ ಟೈಮ್ಗೆ ಅವನಿಗೂ ಕೊಟ್ಟರು ಸರಿ ಹೋಗಲ್ಲ ಅಂತೇಳಿ ನಾನು ಫಸ್ಟ್ ಅವ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ದೋಸೆನ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಸೌಟ್ನೆಲ್ಲ ಎತ್ತಿಟ್ಟಿದ್ದೆ. ಅಂದರೆ ಇವಾಗ ಎತ್ಕೊಂಬಂದು ನಾನು ಹಾಕೋಕ್ಕೆ ಸೋಂಬೇರಿತನಕ್ಕೆ ಅಲ್ಲಿರೋ ಗ್ಲಾಸಲ್ಲೇ ನಾನು ದೋಸೆ ಹಾಕ್ತಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಗ್ಲಾಸಲ್ಲಿ ಹಾಕಿದ್ದನ್ನು ಕೂಡ. ಅದಾದಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಬಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರಿಗೂ ತಿನ್ನೋದಕ್ಕೆ ಅಂತೇಳಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇರೆ ಟೈಮಲ್ಲೆಲ್ಲ ತುಪ್ಪ ಹಾಕೊಂಡು ಕೊಟ್ಟರೆಲ್ಲ ತಿನ್ನಲ್ಲ. ಸೊ ಈ ಥರ ದೋಸೆಗೆ ಚಪಾತಿಗೆಲ್ಲ ಹಾಕಿದ್ರೆ ತಿಂತಾರೆ. ದೋಸೆಗೆ ಪಲ್ಯ ಅಂತ ನಾನು ಆಲೂಗಡ್ಡೆನೆಲ್ಲ ಚೆನ್ನಾಗಿ ಬೇಯಿಸಿ ಫುಲ್ ಸ್ಮ್ಯಾಶ್ ಮಾಡಿ ಅದನ್ನು ನಾನು ಗೊಜ್ಜು ಥರ ಗ್ರೇವಿ ಥರ ಮಾಡಿ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಹಂಗಂಗೆ ಕೊಟ್ಟರೆ ಅವರು ಅದನ್ನೆಲ್ಲ ಇದು ಮಾಡ್ಕೊಂಡು ತಿನ್ನಲ್ಲ ಅಂತೇಳಿ ಫುಲ್ ಸ್ಮ್ಯಾಶ್ ಮಾಡಿ ಪಲ್ಯ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಅದಾದಮೇಲೆ ದೋಸೆ ಹಾಕಿದೆ. ಹಬ್ಬ ಇರಲಿ ಇಲ್ಲ ನಾರ್ಮಲ್ ಡೇಸ್ ಆದರೂ ಪರವಾಗಿಲ್ಲ, ಫಸ್ಟು ಮಕ್ಕಳಿಗೆ ಟಿಫನ್ ಅನ್ನೋದು ನೋಡ್ಬಿಡ್ಬೇಕು. ಅವ್ರಿಗಷ್ಟೇ ಅಲ್ಲ, ನಾನು ಅಷ್ಟೇ. ನಂದೇನೇ ಇದ್ರೂ ಟಿಫನ್ ಆದಮೇಲೆ ನೆಕ್ಸ್ಟ್ ಕೆಲಸ ಅಂದರೆ ಎದ್ದಿದ ತಕ್ಷಣ ಬಾಗಿಲು ತೊಳೆಯೋದು ಮತ್ತು ಬೇರೆ ಬೇರೆ ಕೆಲಸ, ಸ್ವಲ್ಪ ನೀರು ತುಂಬೋದು ಅದೆಲ್ಲ ಮಾಡಿಬಿಟ್ಟಿರ್ತೀನಲ್ವ. ಸೊ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿರ್ತೀನಿ, ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಏನಿಲ್ಲ ಅಂದರೂ 9 ಗಂಟೆ ಒಳಗಡೆ 10 ಗಂಟೆ ಒಳಗಡೆ ಟಿಫನ್ ಇಲ್ಲ ಅಂದರೆ ಅಷ್ಟೇ ಮುಗಿತೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಮಗನ ಜೊತೆ ಸೇರಿಕೊಂಡ್ರೆ ಟಿಫನ್ ಮಾಡ್ಕೊಂಬಿಡ್ತೀನಿ. ಎವ್ರಿಡೇ ಅಷ್ಟೇ. ಅವ್ನು ತಿನ್ನಿಸುವಾಗ್ಲೂ ನನಗೂ ಹಾಕ್ಕೊಂಬಿಡ್ತೀನಿ, ಇಬ್ಬರು ಒಟ್ಟಿಗೆ ತಿನ್ಕೊತೀವಿ. ಟಿಫನ್ ಎಲ್ಲ ಮಾಡಿಕೊಂಡು ಕಂಪ್ಲೀಟಾಗಿ ಮನೇದು ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾನಿವಾಗ ಅಂದರೆ ಸಂಜೆ ಪೂಜೆ ಮಾಡೋದು. ನಮ್ಮ ಮಮ್ಮಿ ಮನೆ ಕಡೆ ಎಲ್ಲ ಅಂದರೆ ನಮ್ಮ ಮಮ್ಮಿ ಮನೆಯಲ್ಲೆಲ್ಲ ಬೆಳಗ್ಗೆ ಸಂಕ್ರಾಂತಿ ಹಬ್ಬ ಆಗಲಿ ಯಾವ ಹಬ್ಬ ಆಗಲಿ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತಾರೆ. ಸೊ ಅದು ನನಗೆ ರೂಢಿಯಾಗಿತ್ತು. ಬಟ್ ಇಲ್ಲೇನಂದರೆ ಸಂಜೆ ಪೂಜೆ ಮಾಡ್ತಾರೆ. ಅಂದರೆ ಹಸುಗಳನ್ನೆಲ್ಲ ಕಿಚಾಯಿಸೋದು ಬಂದು ಸಂಜೆ ದೇವರಿಗೆ ಪೂಜೆ ಮಾಡಿ ಹಸುಗಳಲ್ಲಿ ಕಿಚಾಯಿಸ್ಕೊಂಬಂದಿರುತ್ತಲ್ವ ಬೆಂಕಿಯಿಂದ ಹಾರಿ, ಅಲ್ಲಿಂದ ಬಂದಿದ್ದ ಹಸುಗಳಿಗೆಲ್ಲ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ಏನು ಮಡಿಯಿಂದ ಅಡುಗೆ ಮಾಡಿರ್ತೀವಿ ಪ್ರಸಾದ ಅಂತ ದೇವರಿಗೆ, ಅದನ್ನು ಹಸುಗೆಲ್ಲ ತಿನ್ನಿಸಿ ಅದಾದಮೇಲೆ ಅದರಲ್ಲಿ ಮಿಕ್ಕಿದ್ನ ಸ್ವಲ್ಪ ನಾವು ಅದು ತುಂಬ ಶ್ರೇಷ್ಠವಾದ ಪ್ರಸಾದನೇ ದೇವರು ತಿಂದಿದ್ದು, ಹಸುಗಳು ತಿಂದಿದ್ದು ಅದನ್ನು ನಾವು ತಿಂತೀವಿ. ಅಲ್ಲಿವರೆಗೂ ನಾವೇನೂ ಮುಟ್ಟೋ ಹಾಗಿಲ್ಲ, ಅಂದರೆ ತಿನ್ನೋ ಹಾಗಿಲ್ಲ. ಸರಿ ಅಂತೇಳಿ ಅದೆಲ್ಲ ಆಗೋದು ಸಂಜೆ ಅಲ್ವಾ. ಅದಕ್ಕೇ ಹೇಗಿದ್ದರೂ ಮಧ್ಯಾಹ್ನನೂ ಊಟ ಮಾಡಿಕೊಂಡು ಅದಾದಮೇಲೆ ದೇವರಿಗೆ ಅಡುಗೆ ಮಾಡೋಣ ಅಂತೇಳಿ ನಿಧಾನಕ್ಕೆ ನಾನಿವಾಗ ರೆಡಿ ಮಾಡಿಕೊಂಡು ದೇವ್ರ ಮನೆಯೂ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಪೂಜೆನ. ಹಾಗೆ ಇಲ್ಲ, ಬಾ ಮನೇಲಿ ನೋಡ್ತಾ ಇದ್ದೆ ನನ್ನ ಮಗು ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಇವಾಗ ಜಸ್ಟ್ ಸ್ನಾನ ಎಲ್ಲ ಆಯಿತು. ಇವಾಗ ಹೋಗಿ ಮನೆಗೆ ನೀರು ತೊಗೊಬಂದು ಅದಾದಮೇಲೆ ಏನು ಮಾಡಬೇಕು, ದೇವ್ರ ಸಾಮಾನು ದೇವ್ರ ಪೂಜೆಗೆ ರೆಡಿ ಮಾಡಬೇಕಲ್ಲಪ್ಪ. ನೀನೇನು ಮಾಡ್ತೀಯಾ? ಕೆಲಸ ಮಾಡ್ಕೊಡ್ತೀನಿ. ನನಗೆ ಈ ಮುದ್ದು ಮಗು ಇದು ಆ್ಯಕ್ಚುಲಿ ನಂಗೆ ತುಂಬ ಹೆಲ್ಪ್ ಮಾಡ್ಕೊಡ್ತಾನೆ. ಸ್ವಲ್ಪ ತೀಟೆ ಬುದ್ಧಿ ಕಲ್ತ್ಬಿಟ್ಟಿದ್ದಾನೆ ಅಷ್ಟೇನೇನಿಲ್ಲ. ಆಯ್ತಮ್ಮ. ಸೊ ಇವಾಗೆಲ್ಲ ಆಗಿದೆ. ಜಸ್ಟು ನೀರು ತೊಗೊಬಂದು ದೇವ್ರ ಮನೆ ರೆಡಿ ಮಾಡಿ ಪ್ರಸಾದ ಮಾಡೋದೇನೆ ಅಷ್ಟೇ.
ಫಸ್ಟ್ ಹೋಗಿ ನೀರು ತಂದುಬಿಟ್ಟೆ. ಅದಾದಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಪೊಂಗಲ್ ಮಾಡಿದ್ದೆ, ಹಾಗೆಯೇ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಮೂರನ್ನೂ ಮಿಕ್ಸ್ ಮಾಡಿ ಬೇಯಿಸ್ತಾರಲ್ಲ ಅದನ್ನು ಮಾಡಿದ್ದೆ, ಹಾಗೆಯೇ ವಡೆ ಮಾಡಿದ್ದೆ, ಹಾಗೆ ಅನ್ನ ಸಾಂಬಾರು ಕೂಡ ಮಾಡಿದ್ದೆ. ಇಲ್ಲಿ ಊರಲ್ಲಿ ಯಾರೂ ಪೊಂಗಲೆಲ್ಲ ಮಾಡಲ್ಲ, ಬಟ್ ನಮ್ಮ ಮಮ್ಮಿ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ಫಸ್ಟು ನೈವೇದ್ಯಕ್ಕೆ ದೇವ್ರಿಗೆ ಬೆಳಗ್ಗೆ ಪೊಂಗಲ್ಲು, ಕಡಲೆಕಾಯಿ ಮತ್ತು ಗೆಣಸು, ಅವರೆಕಾಯಿ ಇಷ್ಟನ್ನು ಬೇಯಿಸಿಟ್ಟು ಅದಾದಮೇಲೆ ನಾವು ಏನು ಮಾಡ್ಕೊಂಡು ಮಮ್ಮಿ ಏನು ಮಾಡಿರ್ತಾರೆ ಎಳ್ಬಿರೋದು ಅದನ್ನೆಲ್ಲ ಇಟ್ಟನ್ನೇ ಪೂಜೆ ಮಾಡೋದು. ಸೊ ಅದೇ ಒಂದು ಪದ್ಧತಿನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ವಡೆ ಪಾಯಸ ಮಾಡ್ಕೊತಾರೆ, ಬಟ್ ನಾನು ಪಾಯಸ ಏನು ಮಾಡೋಕ್ಕೋಗಲ್ಲ. ವಡೆ ಮಾಡಿದ್ಮೇಲೆ ಪೊಂಗಲ್ ಮಾಡ್ಕೊತೀನಿ. ಸೊ ಸ್ವೀಟ್ ಮ್ಯಾಚಪ್ ಆಗುತ್ತೆ. ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ ಇದ್ದೇ ಇರಬೇಕಲ್ವ ಅಂತ ಹೇಳಿ ನಾನು ಪೊಂಗಲ್ನೇ ಮಾಡ್ಕೋತೀನಿ. ತುಂಬ ಸಿಂಪಲ್ಲು, ಬಟ್ ಏನಂದರೆ ಪೊಂಗಲ್ ಅಂದರೆ ಇಲ್ಲಿ ಬೆಲ್ದನ ಮಾಡ್ಕೊತಾರೆ. ಬೆಲ್ದನಕ್ಕೆ ಇಲ್ಲಿ ಹೆಸ್ರುಬೇಳೆನ ಹಾಕಲ್ಲ, ಬಟ್ ನಾನು ಹೆಸ್ರುಬೇಳೆ ಹಾಕಿ ಪೊಂಗಲ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ತುಂಬ ಬೇಗನೆ ಕ್ವಿಕ್ಕಾಗೆ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಯಾಕಂದರೆ ಹಸುಗಳಿಗೆ ತಿನ್ಸೋಕ್ಕಾಗುತ್ತೆ ಅಂಥೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಕೊಂಡಿದ್ದೆ.
ಪೂಜೆ ಎಲ್ಲ ಆದಮೇಲೆ ವಡೆ ಹಾಕೋಣ ಅಂತ ಹೇಳಿ ವಡೆಗೆ ಹಾಕ್ತಾಯಿದ್ದೀನಿ. ಅಂದರೆ ಫಸ್ಟೇ ಹಾಕಿಟ್ಬಿಟ್ರೆ ತಣ್ಣಗಾಗ್ಬಿಟ್ಟಿರುತ್ತೆ, ತಿನ್ನೋಕ್ಕೂ ಅಷ್ಟು ಇಷ್ಟ ಆಗೋಲ್ಲ. ಬಿಸಿ ಬಿಸಿ ಇದ್ದರೆ ಚೆನ್ನಾಗಿ ತಿನ್ಕೋತಾರೆ. ನನ್ನ ಮಗನಿಗೂ ತುಂಬ ಇಷ್ಟ ಈ ಥರ ಮಸಾಲೆ ವಡೆ ತಿನ್ನೋದಕ್ಕೆ. ಸರಿ ಬಿಸಿ ಬಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಅಲ್ಲಿಂದ ಬಂದಮೇಲೆ ಅಂದರೆ ದೇವಸ್ಥಾನದಿಂದ ಬಂದಮೇಲೆ ಹಸುಗಳು ಕೊಡೋಕ್ಕೂ ಸರಿ ಹೋಗುತ್ತೆ ಅಂತೇಳಿ ಫಸ್ಟು ಸ್ವಲ್ಪ ಹಾಕಿ ಇಟ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಚಿಕ್ಕ ಚಿಕ್ಕದಾಗೆಲ್ಲ ಹಾಕೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಅಂದರೆ ಒಂದು 5-10 ತಿಂದ್ರೂ ಅದು ತಿಂದಿದ್ದೀವಿ ಅಂತ ಅನ್ಸಲ್ಲ. ಈ ಥರ ಒಂದು 2, 3, 4 ತಿಂದ್ರೇ ವಡೆ ತಿಂದಿದ್ದೀವಿ ಅನ್ನೋ ಫೀಲು ಚೆನ್ನಾಗಿರುತ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ದಪ್ಪ ದೊಡ್ಡದಾಗಿ ಹಾಕೋತೀನಿ, ಚಿಕ್ಕ ಚಿಕ್ಕದಾಗೆಲ್ಲ ಹಾಕಲ್ಲ. ಹಾಕೆಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಹೋದ್ವಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸೋಣ. ಇದು ನಮ್ಮ ಊರಿನ ಮುಖ್ಯ ದ್ವಾರ, 2ನೇ ಮುಖ್ಯ ದ್ವಾರ. ಇಲ್ಲಿ ಕೊಂಡಬ್ಬದಲ್ಲೆಲ್ಲ ಹೆಂಗಿರುತ್ತೆ ಇಲ್ಲಿ ಜಿಗಿ ಅಂತ. ಆ್ಯಕ್ಚುಲಿ ಇಲ್ಲಿಗಿಂತ ಇನ್ನೊಂದಿದೆ ಪ್ಲೇಸು, ಅಂದರೆ ಅಲ್ಲಿ ಮೇನಾಗಿ ಹಸು ಕಿಚಾಯಿಸೋದು. ಇಲ್ಲಿ ಸುಮ್ಮನೆ ಅಂದರೆ ಇಲ್ಲೊಂದು ಮೇನು ಬಸ್ ಸ್ಟಾಪ್ ಅಂತ ಇದೆಯಲ್ಲ, ಸೊ ಅದಕ್ಕೆ ಇಲ್ಲಿ ಈ ಕಡೆ ಬರೋರು ಈ ಮನೆ ಈ ಸೈಡ್ ಇರೋರೆಲ್ಲ ಇಲ್ಲಿಂದ ಹೋಗಲಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಹಾಕಿರ್ತಾರೆ ಅಷ್ಟೇ. ಬಟ್ ಇನ್ನೊಂದು ಮೇನಾಗಿ ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಇರುತ್ತೆ, ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ನನ್ನ ಕೈಲಿ. ಸೊ ಅದಕ್ಕೆ ಇಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಇಲ್ಲೇ ಮಾಡಿಕೊಂಡೆ ವಿಡಿಯೋನ. ಮದುವೆಗೂ ಮುಂಚೆ ನಾವು ಯಾವಾಗಲೂ ಈ ಹಬ್ಬಕ್ಕೆಲ್ಲ ಬಂದಿಲ್ಲ. ಅಲ್ಲೇ ನಮ್ಮ ಮಮ್ಮಿ ಮನೇಲೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಎಳ್ಬೀರೋದೆಲ್ಲ ಇರುತ್ತಲ್ವ, ನಮ್ಮ ಮಮ್ಮಿನೂ ತುಂಬ ಚೆನ್ನಾಗಿ ಎಲ್ಲ ಹಬ್ಬ ಮಾಡ್ತಾಯಿದ್ರು. ಅಂದರೆ ಎಳ್ಬೀರಿಸ್ತಾಯಿದ್ರು ನಮ್ಮ ಕೈಲೆಲ್ಲ, ನನ್ನ ಕೈಲಿ ನನ್ನ ತಂಗಿ ಕೈಲೆಲ್ಲ. ಸೊ ನಾವು ಅಲ್ಲೇ ಇರ್ತಾಯಿದ್ವಿ. ಯಾವಾಗೋ ಒಂದು ವರ್ಷ ಬಂದಿದ್ದು ನೆನಪಷ್ಟೇ. ಅದೂ ಎಳ್ಳು ಬೆಲ್ಲ ವರ್ಷ ನಮ್ಮ ಮಮ್ಮಿ ತಮ್ಮನ ಕೈಲಿ ಕೊಟ್ಟು ಕಳಿಸ್ತಿದ್ರು ಇಲ್ಲಿಗೆ. ನಮ್ಮ ಮಮ್ಮಿ ತಮ್ಮ ನಮ್ಮ ಮನೇಲೇ ಇದ್ದರು, ನಮ್ಮ ಮಾಮ. ಸೊ ಅವರು ಈ ಹಬ್ಬಕ್ಕೆ ಕಂಪಲ್ಸರಿ ಬರ್ತಿದ್ರು. ಆವಾಗ ಅವ್ರ ಕೈಲಿ ಎಳ್ಳು ಬೆಲ್ಲ ಕೊಟ್ಟು ಕಳಿಸಿದ್ರು. 1 ವರ್ಷ ಏನೋ ಬಂದಿದ್ವಿ ಅಷ್ಟೇ, ನನಗೆ ನೆನಪು. ಅದಾದಮೇಲೆಲ್ಲ ಬಂದಿಲ್ಲ. ಅದಾದಮೇಲೆ ಈ ಮದುವೆ ಆದಮೇಲೆ ನಾನು ಇಲ್ಲಿ ಇದನ್ನು ನೋಡ್ತಾ ಇರೋದು. ಮೇನಾಗಿ ಇದನ್ನು ನೋಡಬೇಕು ಅಂತಲೇ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಿ ಅಡುಗೆನೂ ಎಲ್ಲ ಮುಗಿಸಿ ಇಲ್ಲಿಗೆ ಬಂದೆ. ಸೊ ಫೈನಲಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಹಸುಗಳಂತೂ ತುಂಬ ಚೆನ್ನಾಗಿ ಕಿಚಾಯಿಸಿದ್ರು. ಹಾಗೆಯೇ ಕೆಲವೊಬ್ಬರು ಅಷ್ಟೇ ಈ ಥರ ಸೀಮೆ ಹಸುಗಳನ್ನ ಕರ್ಕೊಂಬರ್ತಾರೆ ಹಸು ಕಿಚಾಯಿಸೋದಕ್ಕೆ. ಕೆಲವೊಬ್ಬರು ಮನೆ ಹತ್ರನೇ ಬೂದಿ ತೊಗೊಂಡೋಗ್ತಾರೆ. ಇಲ್ಲೇನು ಇದು ಬೆಂಕಿ ಹಾಕಿದಾರಲ್ಲ, ಇದ್ರದ್ದು ಬೂದಿ ತೊಗೊಂಡೋಗಿ ಹಸುಗಳಿಗೆ ಹಾಕಿ ಪೂಜೆ ಮಾಡಿ ಮನೇಲಿ ಏನು ದೇವ್ರ ಪ್ರಸಾದ ಮಾಡಿರ್ತಾರೋ ಅದನ್ನು ತಿನ್ನಿಸ್ತಾರೆ. ಹಾಗೆ ಆ್ಯಕ್ಚುಲಿ ಇಲ್ಲಿಗಿಂತ ನಾನು ಅವಾಗಲೇ ಹೇಳೋದ್ನಲ್ಲ, ಇನ್ನೊಂದು ಕಡೆ ದೊಡ್ಡದಾಗಿ ಬೆಂಕಿ ಎಲ್ಲ ಹಾಕಿ ಅಲ್ಲಿ ಮೇನಾಗಿ ಹಸು ಕಿಚಾಯಿಸೋದಂತ, ಅಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಹಸುಗಳೆಲ್ಲ ಸಖತ್ತಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟಾಗಿ ಬೆಂಕಿನೂ ಇಲ್ಲ, ಸ್ವಲ್ಪನೇ ಹಾಕಿದ್ದಲ್ವ. ಸೊ ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ. ಅಲ್ಲಿನ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ನಾವು ಅಷ್ಟೇ ನಮ್ಮ ಹಸುಗಳನ್ನೇನು ಇಲ್ಲಿ ಕರ್ಕೊಂಬಂದಿಲ್ಲ. ಇಲ್ಲಿಂದ ಬೂದಿ ತೊಗೊಂಡೋಗಿ ಅದಕ್ಕೆಲ್ಲ ಸವರಿ ಅಲ್ಲೇ ಮನೆ ಹತ್ರನೇ ಪೂಜೆ ಮಾಡ್ಕೊಂಡ್ವಿ. ಇದು ಆದಮೇಲೆ ಹಸುಗಳಿಗೆಲ್ಲ ಪೂಜೆ ಮಾಡಿ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ದೇವ್ರಿಗೆ ತಿನ್ನಿಸಿ ಆದಮೇಲೆ ಈ ಹಬ್ಬ ಕಂಪ್ಲೀಟ್ ಅಂತ ಅನಿಸೋದು. ಹಾಗೆಯೇ ಇಲ್ಲಿಂದ ಮನೆಗೆ ಹೋದ್ಮೇಲೆ ಹಸುಗಳಿಗೆಲ್ಲ ಪೂಜೆ ಮಾಡಿ ಪ್ರಸಾದನೆಲ್ಲ ತಿನ್ನಿಸಿ ಇವತ್ತು ಈ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ. ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಈ ರೀತಿ ಮಾಡ್ತೀವಿ. ಇದಾಗಿತ್ತು ನಮ್ಮೂರಿನ ಸಂಕ್ರಾಂತಿ ಹಬ್ಬ. ಈ ಹಬ್ಬದ ವ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.